ಕಣ್ರಿ. ನೀವು ಮದುವೆಗೇನೋ ದುಡ್ಡು ಕೊಡ್ತೀನಿ ಅಂತ ಅಂದಿದ್ದೀರಾ. ನಮಗೂ ಬೇರೆ ಏನೂ ಆದಾಯ ಇಲ್ಲ, ಹಾಗಂತ ನೀವು ಮದುವೆಗೆ ದುಡ್ಡು ಕೊಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಹಂಗೆ ಬೇರೆ ಅನ್ಕೋಬೇಡಿ. ನಾನು ಹೇಳ್ತಾ ಇರೋದು ಏನು ಅಂದರೆ, ನಾವು ಬರೀ ಎಷ್ಟು ದಿನ ಅಂತಲೇ ಹಿಂಗೆ ಕೂಲಿ ಮಾಡ್ದಂಗೆ ಕೂಲಿ ಮಾಡ್ಕೊಂಡು ಇಲ್ಲೂ ಕೊಟ್ಕೊಂಡು ನಮಗೂ ಇಟ್ಕೊಂಡು 7 ದಿನ ಬದುಕೋಕ್ಕಾಯ್ತದೆ. ನಾವು ಹಂಗೆ ಮಾಡೋಣ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಮತ್ತು ತಪ್ಪು ತಿಳ್ಕೊಬೇಡಿ. ನಾನು ಹೇಳ್ತಾ ಇರೋದು, ಹೆಂಗೋ ಊರಾಗೆ ನಮ್ಮ ಜಮೀನು ಐತಲ್ಲ, ಪಾಲು ಮಾಡಿಸ್ಕೊಬಿಟ್ರೆ ಅವ್ರ ಪಾಡಿಗೆ ಅವರು ಏನೋ ಮಾಡ್ಕೋತಾರೆ. ನಾವಾರವ ಬೆಳೆ ಬೆಳ್ಕೋಬೋದು, ಇಲ್ಲವ ಜಮೀನ ವಾರಕ್ಕೆ ಬಿಟ್ಟರೆ ನಮಗೂ ಹಸಿ ಅಕ್ಕಿ ರಾಗಿ ಏನಾರ ಒಂದು ಸಿಗ್ತತೆ. ನಾವು ಮುಂದಕ್ಕೆ ಬೇರೆ ಮನೆ ಮಾಡ್ಕೊ ಹೋದಾಗ ಅನುಕೂಲ ಆಗಕ್ಕಿಲ್ವೇ? ಅದಕ್ಕೆ ಹಸಿ ಮಾತಾಡಿ ನೋಡಿ ನಿಮ್ಮ ಅಪ್ಪನ ತಗೊಂಡಪ್ಪವ, ಇಲ್ಲ ಆಸ್ತಿನಾರವ ಪಾಲು ಮಾಡಿ ಹಂಚಿದ್ರೆ ನಾವರವ ಹೆಂಗೋ ನಮ್ಮ ಪಾಡಿ ನಾವು ಬದುಕೋಬೋದು. ಏನೋ ಸುಮ್ಮನೆ ಅವ್ರ ಪಾಡಿಗೆ ಅವ್ರನ್ನೇ ಬಿಟ್ಬಿಟ್ಟು ನಮ್ಮ ಪಾಡಿ ನಾವು ಇಲ್ಲೇ ಇದ್ಬಿಟ್ರೆ ಅವ್ರು ಬಿಡು ಹೋದ ಇನ್ನೇನು ಬರೋಕ್ಕಿಲ್ಲ ಅನ್ನಂಗೆ ಅವ್ರಿಗಾಗೋಯ್ತದೆ. ಯಾಕೆ ಒಂದಪ್ಪ ಹೋಗಿ ನಿಮ್ಮ ಅಪ್ಪಂತವ ನಿಮ್ಮ ಅಮ್ಮಂತ ಮಾತಾಡಬಾರ್ದು ಅಂತ. ನೀನು ಹೇಳೋದುವೆ ಸರಿನಯ್ಯ ಶಾಂತ, ನಾನೇನು ಇಲ್ಲ ಅನ್ನೋಕ್ಕಿಲ್ಲ. ಹಂಗಂತ ಅವ್ರುಗಳು ಏನು ಯೋಚನೆ ಮಾಡಬೇಕಿಲ್ಲ ಅನ್ಕೋಬೇಡ. ಅವ್ರುಗಳು ನಮ್ಗಿಂತ ಬುದ್ಧಿವಂತರಯ್ಯ. ನನ್ನ ತಮ್ಮ ಇದೆಲ್ಲನೂ ಯೋಚನೆ ಮಾಡಯ್ಯ, ಆಲಯ ನನಗೆ ಪಾಲ್ಕೊಡಬೇಕು ಅಂತ ಕೇಳಿ ಅದಕ್ಕೆ ನನಗೆ 7 ಕಳ್ಸವ್ರೆ ಐತೆ ಇಂಥ ದಿನ ಅಂತವ. ಅವತ್ತು ಹೋಗೋಣ, ಪಂಚಾಯತಿ ಇರ್ತದೆ, ಅವತ್ತು ಹೋಗಿ ಏನು ಪಾಲಾಯ್ತದೆ ನೋಡಿ. ಇನ್ನೂ ಇಬ್ಬರು ತಮ್ಮದಿರಿಗೆ ಮದುವೆ ಆಗಬೇಕು. ಏನು ಹೆಂಗೆ ಮಾತಾಡ್ತಾರೆ, ಏನೇನು ಇದು ಮಾಡ್ತಾರೆ ನೋಡಿ ಮಾಡಿ ಕೊಟ್ಟಿದ್ದ ತಗೊಂಡ್ರಾಯ್ತು. ನಾನು ನಿಮಗೆ ಈಗಲೇ ಒಂದು ಮಾತು ಹೇಳ್ತೀನಿ, ನಮಗೆ ಏನೂ ಬೇಡ ಅಂತ ಬಿಟ್ಟು ಬಂದರು. ಇವತ್ತು ಆಯಿತು 4 ಜನ ಗಂಡು ಮಕ್ಳಿಗೂ ನಾವು ಪಾಲು ಮಾಡ್ತಾಯಿದ್ವಿ ಬಾ ಅಂತ ಕರೆದವ್ರೆ. ಅವತ್ತು ಏನೂ ಕೊಡೋಕ್ಕಿಲ್ಲ ಅಂತ ಆಚೆಗಾಗ್ತಾರೋ ಅವರಯ್ಯ. ಇವತ್ತು ನಿನ್ನ ಪಾಲು ನೀನು ತಗೊಂಡು ಹೋಗ್ಬಾ ಅಂತ ಕರೆದವರು ಅವರಯ್ಯ. ಅದಕ್ಕೆ ಕರೆದವ್ರೆ ಮಗ ಹೋಯ್ತೀವಿ ನೋಡೋಣ ಅಲ್ಲಿ ಪಂಚಾಯತಿಲಿ ಏನೇನು ತೀರ್ಮಾನ ಆಯ್ತದೆ. ಅವರೆಲ್ಲ ಏನೇನು ತಗೊಂಡು ನನಗೆ ಅಂತ ಕೊಡ್ತಾರೋ ಅದ ನಾನು ತಗೋತೀನಿ ಅಷ್ಟೇ. ಅಲ್ಲಿ ಈಗಲೇ ಹೇಳ್ತಾ ಇದ್ದೀನಿ, ಹೋಗಿ ನಮಗೂ ನಿಮ್ಮಂಗೆ ಮಾಡಿ ಅದೇ ಬೇಕು ಇದೇ ಬೇಕು ಅಂತ ಕೇಳಂಗಿಲ್ಲ. ನನ್ನ ಪ್ರಕಾರ ಪಂಚಾಯತಿಯಾಗೆ ಎಲ್ರಿಗೂ ಒಂದೇ ಥರನೇ ಮಾಡ್ತಾರೆ ಅಂತ ಅನ್ಕೊಂಡಿವ್ನಿ. ಹಂಗೂ ಏನಾರ ನನ್ನ ತಮ್ಮಂದಿರೇನಾರ ಬಾಯ್ ಮಾಡಿ ನಮ್ಗೆ ಇಲ್ಲೇ ಬೇಕು ನೀನು ಇಲ್ಲೇ ತಗೋ ಅಂತ ಅಂದರೆ ನಾನು ಅಲ್ಲೇ ತಗೊಳ್ಳೋದು. ನಾನು ಯಾರಿಗೂ ನನ್ನ ತಮ್ಮದಿರಿಗೆ ಇಲ್ಲ ನನಗೂ ನೀವು ಅಲ್ಲೇ ಬೇಕು ಇಲ್ಲೇ ಬೇಕು ಅಂತ ನಾನು ಕೇಳೋಕ್ಕಿಲ್ಲ. ಕೊಟ್ಟರೆ ತಗೋತೀನಿ, ಕೊಡಲಿಲ್ಲ ಅಂದರೆ ಸುಮ್ಮಕ್ಕೆ ಬರ್ತೀನಿ. ಒಂದು ಪಾತ್ರೆ ಪಳಗನೇ ಮುಟ್ಟಿಲ್ಲ ನಾವು, ಬರೀ ಕೈಲಿ ಬಂದವರು. ಇನ್ನು ಈಗ ಹೋಗಿ ಆಸ್ತಿಗೆ ಅವ್ರ ತವ ಜಗಳಾಡ್ಕೊಂಡು ನಿಂತ್ಕೋಬೇಕೆ? ಬೇಡ, ಬದುಕ್ತೀವಿ ಸ್ವಾಭಿಮಾನವಾಗಿ ಅಂತ ಬಂದಮೇಲೆ ಬದುಕಬೇಕು. ಈಗ ಅವರಾಗೆ ಕರೆದವ್ರೆ ಅಂದಮೇಲೆ ಹೋಗೋದು. ಏನು ಕೊಡ್ತಾರೆ ನಮ್ಮ ಪಾಲ್ಗೆ ಏನು ಬರ್ತದೆ ಅದ ಕಣ್ಣು ಗೊತ್ಕೊಂಡು ನಮ್ಮ ಪಾಡಿ ನಾವು ಜೀವನ ಮಾಡೋಣ. ಈಟೇ ನಾನು ಹೇಳೋದು. ಅಲ್ಲ ಕಣಿ, ನಿಮ್ಮ ತಮ್ಮದಿರು ಎಲ್ಲಾರನ್ನೂ ಹೇಳಕ್ಕಿಲ್ಲ ನಾನು. ಎರಡನೇವನು ಅವನೇ ನೋಡಿ, ಅವನು ಭಾರಿ ಬುದ್ಧಿವಂತ. ಅವನು ನೀರಾವರಿ ಜಮೀನು ತಗೊಂಡು ನಿಮ್ಗೆ ಕಲ್ಲು ಮಣ್ಣಿನ ಭೂಮಿ ಕೊಟ್ರೆ ಏನು ಅದ್ರಾಗ ಏನು ಬೆಳಿತೀರಾ? ಏನು ಮಾಡೋಕ್ಕಾಯ್ತದೆ? ವಾರಕ್ಕೆ ಕೊಟ್ಟರು ಯಾವ ನನ್ನ ಮಗ ತಗೋತಾನೆ ಅದನ್ನ? ನೀವು ಹಿಂಗಾಗ್ಬಿಟ್ರೆ ಹೆಂಗ್ರಿ? ಹಿಂಗಾಗಿ ನಮ್ಮನ್ನ ಮನೆ ಬಿಟ್ಟು ಕಳಿಸ್ಬೇಕಾರೆ ಒಂದು ಪಾತ್ರೆ ಪಗಡೆ ಏನು ಇಲ್ದಂಗೆ ಬರೀ ಕೈಯಾಗ ಕಟ್ಟಿದ್ರು. ಇಲ್ಲಿ ನಮ್ಮ ಅಪ್ಪನ ಮನೆ ಇರೋ ಹೊತ್ತಿಗೆ ಹೆಂಗೋ ಬದಿಕೊಂಡು ಇಲ್ಲ ಅಂತಿದ್ರು. ನಮ್ಮ ಕತೆ ಏನು? ಪ್ರತಿ ಸತಿನೂ ಹಿಂಗೆ ನೀವು ಮಾಡಿಬಿಟ್ರೆ ಹೆಂಗೆ ಹೇಳಿ? ಹೊಸಿ ನಮ್ಮ ಜೀವನ ಯೋಚನೆ ಮಾಡ್ಬೇಕಲ್ವೇ? ತಗೊಳ್ಳಿ ಬಿಡು ಶಾಂತ, ತಗೊಳ್ಳಿ. ಅವರು ನೀರಾವರಿ ಜಮೀನೇ ತಗೊಳ್ಳಿ, ನನಗೆ ಆ ಕಲ್ಲು ಮಣ್ಣು ಭೂಮಿನೇ ಕೊಡ್ಲಿ. ನಾವೇನಲ್ಲಿ ಹೋಗಿ ಬೆಳೆ ಬೆಳಿತೀವಿ. ಊರಾಗಂತೂ ಹೋಗಿರೋ ಮಾತಿಲ್ಲ ಅಲ್ವಾ? ಇವತ್ತೇನು ನೀನು ಹಸ್ಕೊಂಡಿದ್ಯೆ? ಅವತ್ತು ಬರಿಗ ಎಲ್ಲ ಆಚೆಗೆ ಹಾಕಿದ್ರು ಅನ್ನಕ್ಕೆ ಅಂದರೆ ಇವತ್ತೇನು ಹಸ್ಕೊಂಡಿದ್ಯೆ? ಭಗವಂತ ಒಂದಲ್ಲ ಒಂದು ಕಡೆ ದಾರಿ ತೋರ್ಸವನಿ. ಇವತ್ತು ನಾವು ಅಲ್ಲಿ ಬಿಟ್ಟು ಬಂದಿದ್ದಕ್ಕೆ ಇಲ್ಲಿ ಮನೆ ಮಗಂಗಿಂತ ಹೆಚ್ಚಾಗಿ ಮಾಡಿವ್ನಿ. ಇವರು ಮೊದಲು ಹೆಂಗಿದ್ರು ಈಗ ಹೆಂಗಾಯ್ತವ್ರೆ ನಿಮ್ಮ ಅಪ್ಪನ ಮನೆಯ ಅನ್ನೋದನ್ನ ನೀನು ನೋಡು, ಗಮನಿಸು. ಮೊದಲು ಉಣ್ಣಕ್ಕೂ ಗತಿ ಇರಲಿಲ್ಲ, ಈಗ ಒಟ್ಟು ತುಂಬ ಉಣ್ಣ ಮಟ್ಟಕ್ಕೆ ಬಂದವ್ರೆ. ಹಂಗೆ ಎಲ್ಲದಕ್ಕೂ ದೇವರು ಏನೋ ಒಂದು ಇಟ್ಟೇ ಇರ್ತಾನೆ ಸಂಬಂಧವ. ಸುಮ್ಕೆ ಯಾವೂ ಆಗಕ್ಕಿಲ್ಲ. ಕೊಡ್ಲಿ ಬಿಡು, ದೇವರು ನನ್ನ ನೋಡ್ತಾ ಇರ್ತಾನೆ. ಒಂದಿನ ಮುಂದಕ್ಕೆ ಅದೇ ಕಲ್ಲು ಮಣ್ಣು ಗದ್ದೆ ಹೊಲಕ್ಕೆ ಬೇಕಾದ ರೇಟ್ ಬಂದರೂ ಬರ್ಬೋದು, ಯಾರಿಗೆ ಗೊತ್ತು? ನನಗೂ ನಿನಗೂ ಗೊತ್ತಾ? ಅಲ್ಲೇನಾರ ಆದರೂ ಆಗ್ಬೋದು. ಇಲ್ಲ ನೀರಾವರಿ ಜಮೀನಲ್ಲೂ ಅಲ್ಲೂ ಅಷ್ಟೇ ಬೋರ್ ನಿಂತು ಹೋಗ್ಬೋದು. ಅವೆಲ್ಲ ನಾವು ಅನ್ಕೊಂಡಂಗಲ್ಲ. ಕೊಡ್ಲಿ ಬಿಡು, ಕೊಟ್ಟು ಅವ್ರು ಸಂದಾಕಿರ್ತಾರೆ ಅಂದರೆ ಸಂದಾಕಿರ್ಲಿ ಬಿಡು. ಯಾರು ಸಂದಾಕಿರ್ತಾರೆ ಅಂತ ತಮ್ಮದಿರ್ತಾನೆ ಸಂದಾಕಿರ್ತಾರೆ, ಸಂದಾಕಿರ್ಲಿ ಬಿಡು. ಯಾಕೆ ತಲೆ ಕೆಡ್ಸ್ಕೊತೀಯ? ನಾನೇ ತಲೆ ಕೆಡ್ಸ್ಕೊಂಡಿಲ್ಲ, ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ನೋಡ್ಕೊಳ್ಳೋಕ್ಕೆ ನಿಮ್ಮನ್ನ ನಾನಿದ್ದೀನಿ, ನಾನು ಸಾಕ್ತೀನಿ. ನೀನು ಏನೂ ತಲೆ ಕೆಡ್ಸ್ಕೊಬೇಡ. ಕೊಟ್ಟರೆ ಈಸ್ಕೊಳ್ಳೋಣ, ಕೊಡಲಿಲ್ಲ ಅಂದರೆ ಬಿಡೋಣ. ನೀನು ಅದ್ರ ಬಗ್ಗೆ ಅವ್ರನ್ನ ಏನೂ ಅನ್ನಕ್ಕೆ ಕೂಡ್ದು, ನಮ್ಮ ಅಪ್ಪನ್ನೇ ಆಗಲಿ ನನ್ನ ತಮ್ಮದಿರನ್ನೇ ಆಗಲಿ ನೀನೇನು ಅನ್ನಕ್ಕೆ ಕೂಡ್ದು ಮಾತಾಡೋಕ್ಕೆ ಕೂಡ್ದು ಆಟೆಯ. ಅಲ್ಲ ಕಣಿ, ಒಳ್ಳೆತನಕ್ಕೂ ಒಂದು ಮಿತಿ ಇರ್ತದೆ. ಈಗ ಇರೋ ಜಮೀನಾಗೆ ನೀವು ಈಗ ಎಲ್ಲರಿಗೂ ನನ್ನ ಪ್ರಕಾರವ ನಿಮಗೇನು ಜಮೀನೇನು ಕಮ್ಮಿ ಏನೈತೆ ಅನ್ನಂಗಿಲ್ಲ. ಒಟ್ಟು ತುಂಬ ಅಷ್ಟಂತೂ ಒಬ್ಬೊಬ್ರಿಗೆ ಜಮೀನು ಬರ್ತದೆ. 4 ಜನ ಗಂಡು ಮಕ್ಳಿದ್ರು ನಿಮಗೆ ಒಬ್ಬೊಬ್ಬರಿಗೆ ಹೆಚ್ಚು ಕಮ್ಮಿಯ 2-2.5 ಎಕರೆ ಬರ್ತದೆ. ಒಬ್ಬೊಬ್ಬರಿಗೆ 2-2.5 ಎಕರೆ ಅಂದರೆ ಈಗೆಲ್ಲ ಒಟ್ಟಿಗೆ ಬೆಳಿತಾವ್ರೆ. ಹೂವು ಹಾಕ್ತಾವ್ರೆ, ಸೇವಂತಿಗೆ ಹೂವು ಹಾಕ್ಯವ್ರೆ, ಆಮೇಲೆ ಕಾಕಡ ಹೂವು ಹಾಕ್ತಾರೆ, ಸೌತೆಕಾಯಿ ಹಾಕ್ತಾರೆ, ಮೆಣಸಿನ್ಕಾಯಿ ಹಾಕ್ತಾರೆ. ಈಟೆಲ್ಲ ಬೆಳೆ ಬೆಳಿತಾರೆ, ಭತ್ತ ಬೆಳಿತಾರೆ. ಎಲ್ಲ ಬೆಳೆದು ಒಂದು ಅಕ್ಕಿ ಕಾಳು ನಾವು ಕಾಣೆ ಅಲ್ವಾ? ಈಗಲೇ ₹1 ಅವ್ರು ಕೊಡೋಕ್ಕಿಲ್ಲ ಅಂದಮೇಲೆ ಒಟ್ಟಿಗೆ ಬೆಳ್ಕೊಂಡು ನಮ್ಮ ಅಣ್ಣಂದು ನಾವು ಬೆಳ್ಕೊಂಡು ತಿಂತಾಯಿದ್ದೀವಿ. ಅವನದು ಏನು ಕಷ್ಟ ಸುಖ ಕೇಳೋಣ ಅನ್ನೋ ಮನಸ್ಥಿತಿ ಇಲ್ದವರು ಮುಂದೆ ಯಾವ ಥರ ನಮಗೆ ಸಹಾಯ ಮಾಡ್ತಾರೇನಿ? ನಮ್ಮದು ನಾವು ನೋಡ್ಕೋಬೇಕು ಕಣಿ.
ಅವ್ರದ್ದು ಕಿತ್ಕೊಳ್ಳಿ ಇವ್ರನ್ನ ಕೇಳಿ ಅನ್ಯಾಯವಾಗಿ ಅದು ಕೊಡಿ ಇದು ಕೊಡಿ ಅಂತಿಲ್ವಲ್ಲ. ನಮ್ಮ ಪಾಲಿಗೆ ಬರ್ಬೇಕಾಗಿರೋದ ನಾವು ಕರೆಕ್ಟಾಗಿ ತಗೊಳ್ಳೋಣ. ಈಗ ಒಂದು ತೋಟದಾಗೇನು ಅಡಿಕೆ ಎಲ್ಲ ಬೆಳೀತದಪ್ಪ, ಏನಾರ ಕೊಡ್ತಾರ? ಅಡಿಕೆ ಹೇಳಿಸ್ತಾರಲ್ಲ, ಏನಾರ ಒಂದು ಅಡಿಕೆ ಓಳ್ ಕೊಟ್ಟವ್ರ ಎಲ್ಲವ? ನೀವು ಒಂದೇ ಥರ ಯೋಚನೆ ಮಾಡಬಾರ್ದು ಕಣಿ, ನಮ್ಮದು ಯೋಚನೆ ಮಾಡಬೇಕು ಹೊಸಿಯ ನಾವು. ನೋಡಿ ಶಾಂತ, ನೀನು ಏಟ್ ಹೇಳಿದ್ರು ಆಟೆಯ, ನಾನು ಮಾತ್ರವ ಅವ್ರನ್ನ ಅದನ್ನೇ ಕೊಡಿ ಇದನ್ನೇ ಕೊಡಿ ಅಂತವ ಕುತ್ತಿಗೆ ಮೇಲೆ ಕೂತ್ಕೊಂಡು ಕೇಳೋಕ್ಕಿಲ್ಲ. ಅವ್ರು ಕೊಟ್ಟಿದ್ದೇ ನಾನು ತಗೊಬರೋದು. ನೋಡೋಣ ಅವ್ರ ಪಾಡಿಗೆ ಅವ್ರು ಉದ್ಧಾರ ಆಗಲಿ, ನಮ್ಮ ಪಾಡಿಗೆ ನಾವು ಉದ್ಧಾರ ಆಗೋಣ. ದುಡ್ದು ಬದುಕ್ತೀವಿ ಅನ್ನೋ ತಾಕತ್ತು ನಮ್ಗೆ ಇರ್ಬೇಕಾದ್ರೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಈಗ ಕೊಡ್ದಂಗಂತೂ ಇರೋಕ್ಕಿಲ್ವಾ? ಕೊಟ್ಟೆ ಕೊಡ್ತಾರ. 4 ಜನಕ್ಕೆ ಹೆಂಗೆ ಹಂಚ್ತಾರೆ ಹಂಗೆ ಹಂಚೋದು. ಅದು ಪಂಚಾಯತಿಯಾಗಿ ಮಾಡೋದು ಶಾಂತ, ನಾನು ನೀನು ಮಾಡೋದಲ್ಲ. ಏನು ಅದೇ ಸಣ್ಣ ಪುಟ್ಟವನ್ನೊಂದು ಆಗ್ಬೋದು. ಸಣ್ಣ ಪುಟ್ಟವಕ್ಕಾಗಿ ನಾವು ಪ್ರತಿಗೆ ಸತಿಯ ಅವ್ರ ತವ ಜಗಳ ಮಾಡ್ಕೊಂಡ್ರೆ ಸಂಬಂಧಗಳು ಹಾಳಾಯ್ತವ ಹೊರ್ತು ಇನ್ನೇನು ಆಗೋಕ್ಕಿಲ್ಲ. ನಾವು ತಾನೇ ಇಲ್ಲಿಂದ ಹೋಗಿ ಮಾಡೋದೇನೈತೆ, ಈಗ ಹೋಗಿ ಊರಲ್ಲಿರೋಕ್ಕಿಲ್ಲ ಅಂತ ಅಂತೂ ತೀರ್ಮಾನ ಮಾಡಾಗೋಗೈತೆ. ಪೇಟೆಗೆ ಹೋಗೋಣ ಅಂತ ಅಂತೀಯ. ನಾನು ಪೇಟೆಗೆ ಹೋಗ್ಬೇಕು ಕೆಲಸ, ಈಗ ಅಲ್ಲೊಂದು ಹುಡಿಕೊಂಡಿರೋದ್ರಿಂದವ ನನಗೂ ಪೇಟೆಯಲ್ಲೇ ಕೆಲಸ ಅಂದಮೇಲೆ ನಾನು ಅಲ್ಲೇ ಇರೋದೇ ಸರಿ. ಹಂಗಿದ್ಮೇಲೆ ನಾವು ಹಳ್ಳಿಗೆ ಹೋಗೋಕ್ಕಿಲ್ಲ ಅಂದಮೇಲೆ ಅಲ್ಲಿ ಎಲ್ಲಿ ಕೊಟ್ಟರು ನಮಗೇನು? ಇಲ್ಲಿಂದ ಪೇಟೆಯಿಂದ ಅಲ್ಲಿಗೆ ಹೋಗಿ ನಾವು ಬೆಳೆ ಬೆಳೆದಾಯ್ತಾ? ಹೆಂಗಿದ್ರು ಅವ್ರಿಗೆ ವಾರಕ್ಕೆ ಕೊಡಬೇಕು, ಇಲ್ಲ ಬೇರೆ ಯಾರಿಗಾರ ಕೊಡಬೇಕು. ಅದಕ್ಕೆ ಏಟ್ ಕೊಟ್ರೇನು, ಏನೊಂದು ಈಟ್ ಕಮ್ಮಿ ಕೊಟ್ಟಾರ, ಆಯ್ತು ಬಿಡು. ಈಗ ಹುಟ್ಟಿಸಿದ್ದೇವ್ರು ಉಳ್ಮೇಯಿಸ್ತಂಗಿರ್ತಾನ, ಅವ್ರು ಮಾಡಿದ್ದು ಅವ್ರು ಅನ್ಭವಿಸ್ತಾರೆ. ನಮ್ಮ ಮಕ್ಳುಗಳನ್ನ ದೇವ್ರು ನೋಡ್ಕೊತಾನೆ. ತಲೆ ಯಾಕೆ ಕಟ್ಸ್ಕತಿ? ಏನು ಇಲ್ವೇ ಇಲ್ಲಪ್ಪ ಅನ್ನಂಗೆ ನಿಲ್ವಲ್ಲ. 2.5 ಎಕರೆ ಜಮೀನು ಬರ್ತದೆ. ನಾಳೆ ದಿನ ಏನೂ ಬೆಳೆ ಬೆಳೆದಿಲ್ಲಪ್ಪ, ನಾವು ಮಾರ್ಕೊಂಬಂದು ಅಂದ್ರೂ ಆರಾಮಾಗಿ ಕೂತ್ಕೊಂಡು ಬದುಕ್ಬೋದು. ಯಾಕೆ ತಲೆ ಕೆಡ್ಸ್ಕತಿಯ ನೀನು? ಸುಮ್ಕಿರು. ನಿಮಗೆ ಹೇಳಿದ್ರು ಅರ್ಥ ಆಗಕ್ಕಿಲ್ಲ ಬಿಡಿ. ಅರ್ಥ ಆಗುವಷ್ಟರಲ್ಲಿ ಕಾಲ ಮೀರೋಗಿರ್ತದೆ ಆಟಯ, ಇನ್ನೇನು ಮಾಡೋಕ್ಕಾಗಿಲ್ಲ. ಏನು ನೀವು ಹೆಂಗೆ ಹೇಳ್ತೀರೋ ಹಂಗೆಯಾ. ನಾನಿನ್ನ ಜಾಸ್ತಿ ಇದ್ರ ಬಗ್ಗೆ ಚರ್ಚೆ ಮಾಡೋಕೆ ಹೋಗಕ್ಕಿಲ್ಲ. ಎಂದು ಬರೋಕ್ಕೆಲ್ಲ ಅವ್ರೆ? ಏನು ನೀವು ಒಬ್ಬರೇ ಹೋಗಿ ಬರ್ತೀರಾ ಇಲ್ಲ ನಾನು ಬರಬೇಕೆ? ನಾನು ಒಬ್ಬನೇ ಹೆಂಗೆ ಹೋಗ್ಬರೋಣ ಶಾಂತ? ಬಾ, ನೀನುವೇ ಜೊತೆಗೆ ಬಾ. ಜೊತೆಗೆ ಬಂದಿದ್ದೀವಿ ಅಂದಮೇಲೆ ಜೊತೆಗೆ ಹೋಗ್ಬೇಕು, ಜೊತೆಗೆ ಹೋಗೋಣ. ಆದರೆ ನಾನು ಇಲ್ಲೇ ಹೇಳ್ತೀನಿ, ಸುಮ್ಕೆ ಏನೇನೋ ಮಾತಾಡೋಕೆ ಹೋಗಬೇಡ. ಆಮೇಲೆ ತಿರುಗಿ ಉತ್ತರ ಕೊಡೋಕೆ ಹೋಗಬೇಡ. ಅವ್ರು ಹೆಂಗೆ ಏನೇ ಪಾಲ್ ಮಾಡಿದ್ರು ಇದು ತಪ್ಪು ಇದು ಸರಿ ಅಂತ ಹೇಳೋಕೆ ಹೋಗಬೇಡ. ಸುಮ್ಕಿರು, ನಾನು ಮಾತಾಡ್ತೀನಿ. ನಾನು ನೋಡು, ಮಾತಾಡಿ ಕೆಟ್ಟರಾಗೋದ್ಕಿಂತ ಮೌನದಲ್ಲಿದ್ದು ಏನು ಕೊಡ್ತಾರೋ ತಗೊಬರೋದು ಒಳ್ಳೇದು. ಅವ್ರದ್ದು ಹೆಂಗೋ ಅವ್ರ ಪಾಡಿಗೆ ಅವ್ರು ತಗೊಂಡು ಹೋಗಪ್ಪ. ಅವ್ರು ಸಂದಾಕಿರ್ಲಿ ಅಂದರೆ ನಾವು ಹೆಂಗಿದ್ರು ಸಂದಾಕಿರ್ತೀವಿ. ತಗೊಂಡೋದ್ನಲ್ಲ ಅಂತ ಕೊರಿಕೊಂಡು ದಿನೆಲ್ಲ ಶಾಪ ಹಾಕಿದ್ರೆ ನಾವು ಏನು ಮಾಡಿದ್ರು ಏಳಿಗೆ ಆಗೋಕೆ ಹಾಕಿಲ್ಲ. ಅದಕ್ಕೆ ತಂದೆ ತಾಯಿ ಶಾಪ ಒಳ್ಳೇದಲ್ಲ. ಸುಮ್ಕಿರು, ಏನು ಮಾತಾಡೋಕೆ ಹೋಗಬೇಡ. ಅವ್ರದ್ದೇ ತಪ್ಪಿದ್ರು ಅವ್ರದ್ದೇ ಸರಿ ಇದ್ರು ಏನು ಮಾತಾಡಬೇಡ ಅಷ್ಟೇ. ನಾನು ಅದೊಂದೇ ನಿಂಗೆ ಹೇಳೋದು, ಇನ್ನೇನು ಹೇಳೋಕ್ಕಲ್ಲ. ನಾನು ನಂಬಿದ್ಯಾ, ನಾನು ನಿನ್ನ ಕೈ ಬಿಡೋಕ್ಕಲ್ಲ. ನಿನ್ನ ಸಂದಾಕ ನೋಡ್ಕೊತೀನಿ, ಮಕ್ಕಳನ್ನೂ ಅಷ್ಟೇ ನಾನು ಚೆನ್ನಾಗಿ ನೋಡ್ಕೊತೀನಿ. ಮುಂದೆ ಹುಟ್ಟೋನು ನಾನು ಅಷ್ಟೇ ಚೆನ್ನಾಗಿ ನೋಡ್ಕೊತೀನಿ. ನೀನೇನೋ ತಲೆ ಕೆಡ್ಸ್ಕೊಬೇಡ. ನನ್ನ ಮೇಲೆ ನಂಬಿಕೆ ಇದ್ದರೆ ಸುಮ್ಕು ನನ್ನ ಜೊತೆ ಬಂದು ಜೊತೆಲಿ ಬಂದು ಗಂಡ ಹೆಂಡ್ತಿ ಏನು ಹೇಳಿದ್ರು ಅದನ್ನ ತಗೊಂಡು ಹೋದ್ರಲ್ಲಪ್ಪ ಅಂತ ಅನ್ನಿಸ್ಕೊಳ್ಳೋ ಹಂಗೆ ಊರಲ್ಲಿ ಒಂದು ಹೆಸರು ಇರಬೇಕು. ಹಂಗೆ ಬರೋದಿದ್ರೆ ಬಾ. ಇಲ್ಲ ನಂಗೆ ಆಗಕ್ಕಿಲ್ಲ ರೀ, ನಾನು ಮಾತೇ ಆಡ್ತೀನಿ ಅಂದರೆ ನಾನು ಒಬ್ಬನೇ ಹೋಗ್ತೀನಿ. ನೀನು ಏನು ಮಾಡೋಣ? ಇಲ್ಲ ಇಲ್ಲ ಕಂದ್ಬಿಡಿ, ನಾನು ಬರ್ತೀನಿ. ಅಲ್ಲ ನಿಮ್ಗೆ ಬ್ಯಾಡ್ದಿದ್ದು ನನಗೆ ಯಾಕೆ? ನಾನು ಅಂದರೆ ಒಂದೊಂದಪ್ಪ ಕಣ್ಮುಂದೆನೇ ಅನ್ಯಾಯ ಆಯ್ತಾ ಇದ್ರು ಸುಮ್ಮನೆ ಹಾಕಿಲ್ವಲ್ಲ, ಅದಕ್ಕೆ ಮಾತಾಡ್ತೀನಿ ಆಟಯ್ಯ. ಬಿಡಿ, ಇನ್ನೇನು ನಿಮಗೆ ಬೇಡ, ಅವ್ರು ಕೊಟ್ಟಿದ್ದೆ ಇಸ್ಕೊಬತ್ತೀನಿ ಅಂತ ಅಂದಮೇಲೆ ನನಗೇನು ಒಬ್ಬರೇ ಏನು ಹೋಗಬೇಡಿ, ನಾನು ಬರ್ತೀನಿ. ನೋಡು ಏನಾಯ್ತದೆ. ಏನು ಎಲ್ಲರೂ ನೋಡ್ತಾ ಇದ್ದೀರಾ? ಇದೇನಪ್ಪ ಶಾಂತ ಗಂಡಂದು ಹೊಸ ಸ್ಟೋರಿನ ಏನು ಅಂತ? ಏನೂ ಇಲ್ಲ. ಆ್ಯಕ್ಚುಲಿ ಇದು ಮುಂಚೆನೇ ನಾನು ಹೇಳಬೇಕಿತ್ತು, ಬಟ್ ಅದನ್ನೆಲ್ಲ ತೊಗೊಂಬಂದರೆ ಕ್ಯಾರೆಕ್ಟರ್ಗಳು ಜಾಸ್ತಿ ಆಗುತ್ತೆ, ಇಂಟ್ರಡ್ಯೂಸ್ ಮಾಡ್ಸೋಕ್ಕಾಗಲ್ಲ, ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಅರ್ಧದಿಂದ ಈ ಕಥೆನ ತೊಗೊಂಡಿದ್ದೆ. ಬಟ್ ಶಾಂತ ಗಂಡನ ಮನೆ ಕಡೆನೂ ನಿಮಗೆ ತೋರಿಸಿದ್ರೆ ಅವ್ರದ್ದು ಫ್ಯಾಮಿಲಿಯಲ್ಲೂ ನಿಮಗೆ ಸ್ವಲ್ಪ ಐಡಿಯಾ ಸಿಗುತ್ತೆ, ಏನಾಯಿತು, ಅವ್ರು ಯಾಕೆ ಇಲ್ಲಿ ಬಂದರು ಏನು ಅಂತ. ಸೊ ಅದಕ್ಕೆ ನಾನು ಅಂದ್ಕೊಂಡಿದ್ದೀನಿ ಯಾವ್ಯಾವ ಥರ ನಡೆದಿತ್ತು ಆ ಥರನೇ ಮಾಡೋಣ. ಅವಾಗ ಜನಗಳಿಗೂ ಸ್ವಲ್ಪ ನೋಡೋ ಕತೆಗೆ ಇಂಟ್ರೆಸ್ಟ್ ಬರುತ್ತೆ ಅಂತ. ಅದಕ್ಕೆ ಇವಾಗ ಶಾಂತಂಗೆ ಏನೂ ಕೊಡ್ದೇ ಏನು ಆಸೆಗೆ ಹಾಕಿರಲಿಲ್ಲ, ಅಥವಾ ಶಾಂತನ ಗಂಡ ಮನೆ ಕಡೆ ಏನೂ ಇಲ್ದೇ ಬಂದು ಇಲ್ಲಿ ಬಿದ್ದಿದ್ರು ಅನ್ನೋ ಥರನೂ ಇಲ್ಲ. ಶಾಂತನ ಗಂಡ ಮನೆ ಕಡೆ ಚೆನ್ನಾಗೇ ಇದ್ದರು. ಆದರೆ ಶಾಂತನಿಗೆ ಕಂಡ್ರೆ ಆಗದೇ ಇರೋ ಕಾರಣ ಅವ್ರ ಮನೆಯವರೆಲ್ಲ ಆಚೆಗೆ ಹಾಕಿದ್ರು. ಹೆಂಡ್ತಿನ ಆಚೆಗೆ ಹಾಕಿದ್ರಲ್ಲ ಅನ್ನೋ ಕೋಪಕ್ಕೆ ಗಂಡನು ನಾನು ಅವಳ ಜೊತೆನೇ ಇರ್ತೀನಿ ಅಂತ ಹೆಂಡತಿ ಜೊತೆನೇ ಬಂದಿದ್ರು. ಹಾಗಾಗಿ ಈಗ ಅವ್ರ ಮನೆ ಕಡೆ ಆಸ್ತಿನ ಹೇಗೆ ಪಾಲು ಮಾಡ್ತಾರೆ, ಸಮವಾಗಿ ಮಾಡ್ತಾರೋ ಇಲ್ವೋ, ಆಸ್ತಿ ಕೊಟ್ಟ ಮೇಲೆ ಶಾಂತ ಅವ್ರು ಏನು ಮಾಡ್ತಾರೆ, ಅಲ್ಲೇ ಉಳ್ಕೋತಾರ ಅಥವಾ ಪೇಟೆಗೆ ಬರ್ತಾರಾ ಅಥವಾ ಅವ್ರ ಅವ್ವನ ಮನೆಯಲ್ಲೇ ಇರ್ತಾರ, ಇದೆಲ್ಲ ತುಂಬ ಇದೆ. ಸೊ ಅದನ್ನು ನಾನು ನಿಮಗೆ ಇದ್ರ ಜೊತೆಗೆ ನಿಂಗಮ್ಮ ಪುಟ್ಟಿ ಇವ್ರ ಕತೆಗಳ ಜೊತೆಗೆ ಇದನ್ನು ಸ್ವಲ್ಪ ಸೇರಿಸೋಣ ಅಂತ ನಾನು ಹಾಕ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಯಾರು ಕನ್ಫ್ಯೂಸ್ ಆಗಬೇಡಿ. ಓ, ಈ ಪಾಟ್ಗಳ ಮೇಲೆ ಮಾಡಿಕೊಂಡವ್ರೆ ಮನೆ ಕೆಲಸ ಮಾಡೋ ಹೊತ್ತಿಗೆ ಸಾಕಾಯ್ತದೆ. ಈ ಪಾಟ್ಗಳಿಗೆಲ್ಲ ನೀರು ನಿಪ್ಪಣಿ ಎಲ್ಲನೂ ಹಾಕಿ ಎಲ್ಲನೂ ಅಂತ ಹಿಂಗೆ ಜೋಡಿಸಿ ಗೂಡಿಸಿ ಮಾಡೋ ಹೊತ್ತಿಗೆ ನನಗೆ ಸಾಕಾಗೋಯ್ತದೆ. ಹೇಳಿದ್ರು ಬಿಸಾಕಿ ಅಂದರೆ ಇವು ಮಾಡಿಕೊಂಡು ಕೂತವ್ರು, ಏನು ಮಾಡೋಕ್ಕೋ ಕಾಣಿ. ಅಯ್ಯೋ ಅವಳ ಉಸಲಾಗ ಬೀದಿಲಿ ನಿಂತ್ಕೊಂಡು ಅದು ಯಾರಿಗಂಗೆ ಜಾಡಿಸ್ತಿದ್ಲೋ ಕಾಣಿ. ಒಂದು ದಪ್ಪವ ಏನು ಹುಚ್ಕಿ ಚಿಡಿತದ ಕಾಣಿ. ಏನು ಓದ್ಕಿತ್ತವ ನನಗೂ ಹಿಂಗೆ, ಯಾಕಂದ್ರೆ ನಿಂಗಮ್ಮನ ಕೇಳೋ ಹೊತ್ತಿಗೆ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ನಾನು ನೋಡಿ ಸರಿಯಾಗಿ ಜಾಡಿಸಿದ್ಲು. ಅವ್ವ ಅದಕ್ಕೆ ಯಾಕೆ ಬೇಕು ಅಂತ ನಾನು ಇತ್ತಲಾಗೆ ಬಂದ್ಬಿಟ್ಟೆ ಕಣಪ್ಪ. ನಾನು ಮಾತ್ರ ಅವಳು ಮುಂದಕ್ಕೆ ಹೋಗಲ್ಲ. ಯಾವಾಗ ಹೆಂಗೆ ಆಡ್ತಾಳೆ ಅಂತ ಗೊತ್ತಿಲ್ಲ.
ಆದ್ರೂ ಏನು ಉಚ್ಕಿ ಚಿಡ್ತದ ಹೆಂಗೆ ಅವಳಿಗೆ ಅಂತ ಯಾಕೆ ಹೆಂಗೆ ಆಡ್ತಾಳೆ ಅದು ಯಾರಿಗೆ ಗ್ರಾಚಾರ ಬಿಡಿಸ್ತಿದ್ಲೋ ಏನೋ ಇವತ್ತು ಆ ಮೆಣಸಿ ಅವಳು ಹಸ್ರಾಣೆ ಅಂತಳು ಬಸನಮ್ಮ ಅಲ್ಲೇ ನಿಂತಿದ್ಲು ಪಾಕದಲ್ಲಿ ಏನೇನು ಹೇಳ್ಕೊಡ್ತಿದ್ಲೋ ಏನೋ ಆ ಬಸ್ವಿ ಇನ್ನೂ ಕುಣಿತಾ ಇದ್ಲು ಅವಳು. ಅಯ್ಯೋ ಯಾರು ಏನು ಅನ್ನರಿಲ್ಲ ಇವಕ್ಕೆ ಏನು ಮಾಡ್ತವೆ ಮನೇಲಿ ತಿಂದು ಕೂರಕ್ಕಾಗ್ದಾನೆ ಬೀದಿಲಿ ಬಂದು ನಿಂತ್ಕೊಂಡು ಹಿಂಗೆ ನಾಟಕ ಆಡೋದು. ಏನು ಮಾಡೋದು ಹೇಳೋನಿಲ್ಲ ಕೇಳೋನಿಲ್ಲ ಹಂಗಾಗ್ಬಿಟ್ಟೈತೆ. ನನಗೆ ಯಾಕೆ ಬೇಕು ಆಮೇಲೆ ನನಗೆ ಗ್ರಾಚಾರ ಬಿಡಿಸ್ಬಿಟ್ಟಳು ಅಂತ ನಾನು ಮೆಲ್ಲಗೆ ತಿಂದು ಇತ್ತಾಗೆ ಬಂದ್ಬಿಟ್ಟೆ ಕಣಪ್ಪ ಮನೆಗೆ. ಯಾಕೆ ಬೇಕು ಅಂತ ಯಾರಿಗೆ ಬಿಡಿಸ್ತಾ ಇದ್ಲು ಗ್ರಾಚಾರ ಏನು ಕತೆನೋ. ಓ ನೀವೇ ಇದ್ಯಾಕೆ ಹಿಂದ್ಗಡೆ ಬಂದು ನಿಂತ್ಕೊಂಡು ಗೊಣ 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 ಅಂತ ಇದ್ದೀರಾ? ನಾನು ಇದೇನಪ್ಪ ಅಂತೀನಿ. ಯಾಕೆ ಏನಾಯ್ತು? ನಮ್ಮ ತೋಪಮ್ಮ ಅಲ್ಲಿ ರೋಡಾಗ ನಿಂತ್ಕೊಂಡು ಯಾರೋ ಗ್ರಾಚಾರ ಬಿಡಿಸ್ತಾ ಇದ್ಲು. ಯಾವಾಗಲೂ ಅವಳ ಮನೆ ಬಾಕ್ಲ ನಿಂತ್ಕೊಂಡು ಬೈಯಳಪ್ಪ ಬೈಯದಿದ್ದಿದ್ರೆ ಇದಪ್ಪವ ಏನು ರೋಡಿಗೆ ಬಂದು ನಿಂತ್ಕೊಂಡು ಬೈತಾ ಕೂತಾವಳವಳು ಊಸಳಕ ಯಾರಿಗೆ ಬೈತಾವಳು ಏನು ಓದ್ಕಿತವ ನನಗೆ ಸರಿಯಾಗಿ ಇಳಿಸಿದ್ಲಲ್ಲ ನಿಂತ್ಕೊಂಡು ಮನೆ ಬಾಗ್ಲಲ್ಲಿ ನಂಬೋತಾ ಇರೋದು ನೋಡಿ. ಅದಕ್ಕೆ ಯಾಕೆ ಬೇಕಪ್ಪ ತಿರ್ಗ ಏನ್ರ ನನಗೆ ಅಂತ ಅವಳು ಏನೋ ಅಂತ ನಾನು ಹಿಂಗೆ ಮೆಲ್ಲಕ್ಕೆ ಬಂದ್ಬಿಟ್ಟೆ. ಯಾರಿಗೆ ಬಿಡಿಸ್ತಾ ಇದ್ಲೋ ಕಣೆ ಗ್ರಾಚಾರ ಬಿಡಿಸ್ತಾ ಕೂತಿದ್ಲು ಅವಳು ಊಸಳಾಗ. ಅವಳಿಗೇನೋ ಅಮಾವಾಸ್ಯೆ ಉಣ್ಮೇಲೆ ಕೆದ್ರಕತ್ತದ ಕಣೆ ಏನೋ ತೋಪಮ್ಮಂಗೆ. ಹೌದೇ ತೋಪಕ್ಕ ಬೀದಿ ನಿಂತ್ಕೊಂಡು ಬೈತಾ ಕೂತಿದ್ಲೆ? ಯಾರಿಗೋ ಕಾಣಪ್ಪ ನನಗೂ ಗೊತ್ತಿಲ್ಲ. ನಾನು ಹೋಗೇ ಇಲ್ಲ. ಇದೇ ಕೆಲಸ ಆಯ್ತಲ್ಲ ಆ ಕಡೆ ಕೇಳಿ ಹೋಗೇ ಇಲ್ಲ. ಯಾರು ಹೆಂಗಸು ಸಿಕ್ಕಿದ್ರು ಹೇಳ್ತಾರೆ ಬನ್ನಿ. ಯಂಗಸ್ರು ಕೂತಿದ್ರು ಕಣವ ಅಲ್ಲಿ ಗುಡ್ಡೆ ಹಾಕೊಂಡು ಕೂತಿದ್ರು. ಒಂದು 4-5 ಜನ ಕೂತಿದ್ರಪ್ಪ. ಇವಳು ಆ ಕಡಿಕೆ ನೋಡ್ಕೊಂಡು ಬೈತಿದ್ಲು. ನನಗನ್ಸ ಮಟ್ಟಕ್ಕೆ ಹೆಂಗಸ್ರು ಜಗಳ ಇರ್ಬೇಕು ಅನ್ಕೋತೀನಿ. ಆದ್ರೂ ಯಾಕೆ ಬೇಕು ಅಂತ ಬಂದೆ ಆಟಯ್ಯ. ಅವಳು ಇದ್ಲಲ್ಲ ಅವಳು ಬಸಡಮ್ಮ ಅಲ್ಲೇ ಇದ್ಲು. ಸಿಕ್ಕಿದ್ರು ಕೇಳಿ ನೋಡು ಹೇಳ್ತಾಳೆ ಯಾರಿಗೆ ಅಂತವ. ಹೌದೇ ಬನ್ನಿ ಬಸಳಮ್ಮ ಕಡೆಗೆ ಬರ್ತಾಳಲ್ಲ ಆ ಕೇಳ್ತೀನಿ ಇವನು ಎತ್ತ ಅಂತಾವ. ಅವಳೇ ಮದುವೆ ಒಪ್ಕೊಂಡವಳೆ. ಅವಳು ಯಾಕೆ ನಿಮಗೆ ಬೈಯಕ್ಕೆ ಬರ್ತಾಳೆ? ನೀವು ಸುಮ್ಕೆ ಆದಂತ ನಿಮಗೆ ಭ್ರಾಂತು. ಏನು ಮಾಡೋಕ್ಕಾಗಿಲ್ಲ. ಆಗೊಂದು ಸ್ವಲ್ಪ ಹಂಗೆ ಆಗಿತ್ತಲ್ಲ ಅದಕ್ಕೆ ಅದೇ ಭ್ರಾಂತ ಆದಂಗೆ ಆಯ್ತದೆ ನಿಮ್ಗೆ ಯಾಕೆ ಅಂತಾಳೆ. ಬನ್ನಿ ಊಟ ಮಾಡಿರೋದು ಬನ್ನಿ ಹಾಕೊಡ್ತೀನಿ. ಹ್ಞೂ ನಡಿ ಹಾಕೊಡು. ಅಯ್ಯೋ ಅವಳು ಯಾರಿಗಾರ ಬೇಕಳಿ ನನಗೇನಾಗಬೇಕು ಸದ್ಯಕ್ಕೆ ನನಗೆ ಮುಂಡು ಮನೆ ಕಂಡು ಸಾಕಾಗೈತೆ. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಹೆಚ್ಚೆಚ್ಚು ಶೇರ್ ಮಾಡಿ, ಹೈಪ್ ಕೊಡಿ ಫ್ರೆಂಡ್ಸ್, ದಯವಿಟ್ಟು ಹೈಪ್ ಕೊಡಿ. ಹಾಗೆ ಹಳ್ಳಿಯ ಸೊಗಡನ್ನ ಕಾಪಾಡ್ಕೊಳ್ಳೋ ಇವತ್ತಿನ ನನ್ನ ಒಗಟು ಏನಪ್ಪ ಅಂತಂದರೆ, ಯಾರು ಹತ್ತಲಾರದ ಮರ ಸರಗೂರು ಕರಿಯಪ್ಪ ಹತ್ತುತ್ತಾನೆ. ನಾನು ಯಾರು? ಇದಕ್ಕೆ ಉತ್ತರ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.